ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, BDCC ಬ್ಯಾಂಕ್ ದಿನ ದಿನಕ್ಕೆ ಮತ್ತೆ ಯಾಕೋ ಗೊಂದಲ ಅಥವಾ ಇನ್ನಷ್ಟು ಏನು ನಿಗೂಢ ಆಗ್ತಾ ಹೋಗ್ತಾ ಇದೆಯಾ, ಅಥವಾ ಇದು ಈಗಾಗಲೇ ನಮ್ಮ ಜೊಲ್ಲೆಯವರು ಬಾಲಚಂದ್ರ ಜಾರಕಿಹೊಳಿ ಅವರು ಏನೋ ಮಾತಾಡಿದರು, ಇಲ್ಲ ರೈತರಿಗೆ ನಾವು 40,000 ಅಷ್ಟೇ ಕೊಡ್ತೀವಿ ಅನ್ನೋ ನೆರೆಯಲ್ಲೇ ನಮಗೆ ಅಷ್ಟು ಡೈರೆಕ್ಷನ್ ಅದ ಅಥವಾ ಲಾಸ್ ಆಗ್ತದೆ ಅನ್ನೋ ಮಾತನ್ನು ಮಾತಾಡಿದರು. ಮಾತಾಡಿದ ನಂತರ ಸಾಕಷ್ಟು ವಾದ ವಿವಾದ ಚರ್ಚೆಗಳು ಶುರು ಆದವು. ನಾವು ನಮ್ಮಲ್ಲಿ ಚರ್ಚೆ ಮಾಡಿದ್ದೀವಿ, ಹೇಗೆ ಲಾಸ್ ಆಗ್ತದೆ ಅಂತ ಪ್ರಶ್ನೆನೂ ಮಾಡಿದ್ದೀವಿ. ಅದ ತಕ್ಷಣ ಜಾಗೃತರಂತ ನಮ್ಮ ಸತೀಶ್ ಜಾರಕಿಹೊಳಿ ಅವರು ರೈತರಿಗೆ ಸಾಲ ನೀಡೋದು ಕಡ್ಡಾಯ, ನಾವು ನಮ್ಮ ಏನಪ್ಪ ಅಂತಂದ್ರೆ ನಬಾರ್ಡ್ ಆಗಿರ್ಬೋದು ಅಥವಾ ನಮ್ಮ ಏನು ನಮ್ಮ ವಿಶೇಷವಾಗಿ ಈ BDCC ಬ್ಯಾಂಕ್ ಇದ್ದಿದ್ದು ಸಾಲ ಕೊಡ್ತದೆ, ನಮ್ಮ ಲಾಸ್ ಆಗಲಿ ಮತ್ತು ಹೋಗಲಿ RBI ಡೈರೆಕ್ಷನ್ ನೆಲೆಗಟ್ಟಿನಲ್ಲಿ ಅಂತ ಹೇಳಿದರು. ಆ ಎಲ್ಲ ನೆಲೆಯಲ್ಲೇ ಗೊಂದಲಗಳು ಇನ್ನೂ ಹೋಗಿಲ್ಲ. ಆ ದಿಶೆಯಲ್ಲೇ ಈ ರೈತರ ಈ BDCC ಬ್ಯಾಂಕ್ ಈಗಾಗಲೇ ಹೇಳಿದ್ವಿ ಒಮ್ಮಿಟ್ಟು ಹಲವು ಸಲ, ಅದನ್ನು ಅವರು ಒಪ್ಕೊಂಡಿದ್ದಾರೆ. ಈ ಬ್ಯಾಂಕ ಇದು ಲಾಭಕ್ಕಾಗೇನೋ ವಾಣಿಜ್ಯಕ್ಕೆ ಮತ್ತು ಅದಕ್ಕೂ ಸಾಲ ಕೊಡ್ತಾ ಇದ್ದಾರೆ ಇತ್ತೀಚೆಗೆ. ಇದು ರೈತರಿಗೆ ಮುಖ್ಯವಾಗಿ ಕೊಡಬೇಕಾದದ್ದು. ಈ ವಾಣಿಜ್ಯಗಳು ಯಾಕೆ ಹೋರಾಡ್ತಾ ಇದ್ದಾರೆ? ಇದು ಜೋತಾವ್ರವರ ಮೂಲ ಉದ್ದೇಶ DCC ಬ್ಯಾಂಕ್ ಸ್ಥಾಪನೆ ಮಾಡೋದು ಮೂಲ ಉದ್ದೇಶ ರೈತರ ಸಲುವಾಗಿನೇ ಐತ್ರಿ ಅದು. ಮತ್ತು ಮೊನ್ನೆ ಜೊಲ್ಲೆಯವರು ಒಂದು ಪ್ರೆಸ್ ಮೀಟ್ ಮಾಡಿ ರೈತರಿಗೆ ಸಾಲ ಕೊಡೋದ್ರಿಂದ ಬ್ಯಾಂಕ್ ನುಕ್ಸಾನ ಆಕೈತಿ ಅದ್ರ ಸಲುವಾಗಿ ಸಾಕಷ್ಟು ಕಾಮೆಂಟ್ ಆಗ್ಯಾವು. ನಮ್ಮ ರೈತ ಸಂಘದವ್ರು ಹೋರಾಟಕ್ಕೆ ಇಳಿತೀವಿ ಅಂತ ಹೇಳ್ಯಾರು. ಕ್ಷಮೆ ಕೇಳಿಲ್ಲ ಅಂದ್ರೆ ಶಶಿಕಾಂತ್ ಗುರಿಯವ್ರು ಕ್ಷಮೆ ಕೇಳಿಲ್ಲ ಅಂದ್ರೆ ನಾವು ನಿಮ್ಮ ಮನೆ ಮುಂದೆ ಕುಂಡಿರ್ಬೇಕಾಕೈತೆ ಅನ್ನೋ ಮಾತಾಡಿದ್ದಾರೆ. ಆದ್ರೆ ನನಗೆ ಹಿಂಗೆ ಅನಿಸ್ತೈತಿಲ್ಲ, ಇದು ಯಾಕೆ ಎಲ್ಲಿ ಲಾಸ್ ಆಗಾಕತ್ತೈತಿ, ಇದು ಯಾಕೆ ಲಾಸ್ ಆಕೈತಿ ಅದ್ರು ಏನೂ ತಿಳಿಯೋದು ನಮಗಿದು. ಯಾಕಂದ್ರೆ ರೀ, ಈಗ ರೈತರಿಗೆ ಇವ್ರು ಸಾಲ ಕೊಟ್ರ ಮೊದಲನೇದ್ದು ಅಪೆಕ್ಸ್ ಬ್ಯಾಂಕ್ ಏನು SLTC ಮತ್ತು DLTC ಅಂತದಾರಲ್ಲ, ಡಿಸ್ಟ್ರಿಕ್ಟ್ ಲೆವೆಲ್ ಟೆಕ್ನಿಕಲ್ ಕಮಿಟಿ, ಸ್ಟೇಟ್ ಲೆವೆಲ್ ಟೆಕ್ನಿಕಲ್ ಕಮಿಟಿ, ಅದರೊಳಗೆ ಒಂದು ಟೆರಾ ಪಾಸ್ ಮಾಡ್ಕೋತಾರ. ರೆಸೊಲ್ಯೂಷನ್ ಐತಿ, ಕಾಪಿ ಐತಿ, ಇದನ್ನ ಹಿಂದೂ ತೋರಿಸಿದನ್ನ ನಾವು ತೋರಿಸಿದ್ವಿ. ಇದು ಸ್ಟೇಟ್ ಲೆವೆಲ್ ಕಮಿಟಿ ಒಳಗೆ ಯಾವ್ಯಾವ ಡಿಸ್ಟಿಕ್ಕಿಗೆ ಆಯಾ ಡಿಸ್ಟಿಕ್ ವಾರ ಯಾವ ಮೇನ್ ಕ್ರಾಪ್ ಅದಾವಲ್ಲ ಅದಕ್ಕೆ ಯಾವ ರೇಷಿಯೋದೊಳಗೆ ಸಾಲ ಕೊಡ್ಬೇಕು ಅನ್ನೋದು ತಿಳಿಸ್ಯಾರ. ಅದನ್ನು ಇವರು ಫಾಲೋ ಅಪ್ ಮಾಡ್ಬೇಕು. ಯಾಕಂದ್ರೆ DCC ಬ್ಯಾಂಕ್ ಎಲ್ಲ ಅಂಡರ್ ದ ಕಂಟ್ರೋಲ್ ಆಫ್ ಅಪೆಕ್ಸ್ ಬ್ಯಾಂಕ್, ಅದರ ಆಜಿಂದೊಳಗೆ ಅದಾವೆ. ಅದಕ್ಕೆ ಪೂರಕವಾಗುವಂಗೆ ಇದರಿಂದ ಅಪೆಕ್ಸ್ ಬ್ಯಾಂಕ್ನಿಂದ DCC ಬ್ಯಾಂಕಿಗೆ ಒಬ್ಬರು ಡೈರೆಕ್ಟರ್ ಬರ್ತಾರೆ ನಾಮಿನೇಟ್ ಆಗಿ. ಈ ಸಲ ನಮ್ಮ ಪಟ್ಟಣ ಅವ್ರು ಬಂದಾರ. ಮತ್ತು ಇಲ್ಲಿಂದ DCC ಬ್ಯಾಂಕಿನಿಂದ ಒಬ್ಬರು ನಾಮಿನೇಟ್ ಆಗಿ ಹೋಗ್ತಾರೆ, ರಾಹುಲ್ ಜಾರಕಿಹೊಳಿ ಅವರು ಹೋಗ್ಯಾರು. ಅಂದ್ರೆ ಅವು ಎರಡಕ್ಕೂ ಅವಿನಾಭಾವ ಸಂಬಂಧ ಐತೆ. ಅದು ಅಪೆಕ್ಸ್ ಬ್ಯಾಂಕಿಗೆ DCC ಬ್ಯಾಂಕಿಗೆ. ಈ ಸಂಬಂಧದೊಳಗೆ ಅಪೆಕ್ಸ್ ಬ್ಯಾಂಕ್ ಏನು ನಿರ್ಣಯ ತಗೋತೈತಿಲ್ಲ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕಾದದ್ದು ಇವ್ರ ಕರ್ತವ್ಯ. ಯಾರ್ದು? DCC ಬ್ಯಾಂಕಿನವ್ರು. DCC ಬ್ಯಾಂಕಿನವ್ರು DCC ಬ್ಯಾಂಕಿನ ಈಗಿನ ಅಧ್ಯಕ್ಷರು ಒಂದು ಇದನ್ನು ಕೊಟ್ರ, ಲಾಸ್ ಒಳಗೆ ಆಗ್ತೈತಿ ರೈತರು ಸಾಲ ಕೊಟ್ರ. ಹೆಂಗೆ ಲಾಸ್ ಆಗ್ತೈತಿ? ಇದು ಬೇಕಲ್ಲ ಅದಕ್ಕೆ. ಹೌದು. ಯಾಕಂದ್ರೆ ರಾಜ್ಯ ಸರ್ಕಾರ ಬಡ್ಡಿ ಶೂನ್ಯ ಬಡ್ಡಿ ಒಳಗೆ ಸಾಲ ಕೊಟ್ರ ಆ ಇಂಟ್ರೆಸ್ಟನ್ನು DCC ಬ್ಯಾಂಕಿಗೆ ಪೇಡ್ ಮಾಡ್ತೈತಿ, ಅವ್ರ ಮೇಲೆ ಏನು ಬೀಳೋದಿಲ್ಲ. ಯಾಕಂದ್ರೆ ಪೇಮೆಂಟ್ ಮಾಡ್ಬೇಕಲ್ಲ, ಪಾಪ ದುಡಿಯೋರಿಗೆ ಮಾಡ್ಬೇಕಲ್ಲ, ಮಾಡ್ತಾರೆ. ಆ ನಂತರ ಈ ಬಡ್ಡಿ ಮನ್ನಾ ಮಾಡಿದ್ರೆ ಆ ಬಡ್ಡಿ ತುಂಬತೈತಿ ರಾಜ್ಯ ಸರ್ಕಾರ. ಸಾಲ ಮನ್ನಾ ಮಾಡಿದ್ರೆ ಸಾಲ ಮನ್ನಾ ದುಡ್ಡು ಕೊಡ್ತೈತಿ. ಅಂದಾಗಿ DCC ಬ್ಯಾಂಕ್ ರೈತರಿಗೆ ಸಾಲ ಕೊಟ್ಟರೆ ಲಾಸ್ ಹೆಂಗೆ ಆಕೈತಿ ಅನ್ನೋದೊಂದು ದೊಡ್ಡ ನಿಗೂಢ ಪ್ರಶ್ನೆ ಇದೆ. ಹೌದು. ಯಾವ ಇದನ್ನು ಉದ್ದೇಶ ಇಟ್ಕೊಂಡು ಇವರು ಮಾತಾಡಿದ್ರು ಏನೂ ತಿಳಿಯೋದು ನಮ್ಗೆ. ಮತ್ತು ಅದರ ಮೂಲ ಉದ್ದೇಶ ರೈತರು ಉದ್ಧಾರ ಮಾಡೋದು. ಹೌದು. ಅದನ್ನು ಬಿಟ್ಟುಕೊಟ್ಟ ಈಗ ಇವರು ಜೊಲ್ಲೆ ಅವ್ರು ಹೇಳ್ತಾರಂದ್ರೆ ಬಹುತೇಕ ಜೊಲ್ಲೆ ಅವರು ವ್ಯಾಪಾರಿ ಮನೋಭಾವನೆಯಿಂದ ಬಂದು ಇಲ್ಲಿ ಅಧ್ಯಕ್ಷರಾಗ್ಯಾರೇನೋ ಅಂತ ನಮ್ಗೆ ಅನ್ಸಾಗತ್ತೈತಿ. ಸಹಜವಾಗಿ ಈಗ ಬೀರೇಶ್ವರ ಬ್ಯಾಂಕ್ ಮಾಡಿದಾರ, ವಾಣಿಜ್ಯ ಕೊಡೋದು ಅದ್ರ ದೃಷ್ಟಿಗಳು ಇರ್ಬೋದು, ಇಲ್ಲ ಅಂತ ಹೇಳಿ ಅವರ ತಮ್ಮದೇನೆ ಒಂದು ಬೀರೇಶ್ವರ ಬ್ಯಾಂಕ್ ಐತಲ್ಲ, ಅಲ್ಲಿ ಏನಾರು ಮಾಡ್ಕೊಳ್ಳಿ. ಇದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ರೈತರ ಬ್ಯಾಂಕ್.
ಇದು ಮುರುಗೋಡ ಅಂತ ಸ್ಥಾಪನೆ ಮಾಡಿದಂಥ ಬ್ಯಾಂಕ್, ರೈತರು ಉದ್ಧಾರ ಆಗಲಿ ಅಂಥೇಳಿ. ಮತ್ತು ಇಲ್ಲಿ ಬಂದು ಇಲ್ಲಿಯೂ ಅವರು ವ್ಯಾಪಾರಿ ಮನೋಭಾವನೆ ಇಟ್ಕೊಂಡ್ರೆ ಇಲ್ಲಿ ಹೆಂಗೆ ನಡಿತೈತಿ? ಆ ನಂತರ ನಾವು ಮನೆ ನಿಮ್ಮ ಎಪಿಸೋಡ್ದೊಳಗೆ ಒಂದು ಮಾಹಿತಿ ಕೊಡ್ರಿ ಅಂತ ಕೇಳಿದ್ನಿ, ಈವರೆಗೂ ಯಾರೂ ಕೊಡಲಿಲ್ಲ ಅದನ್ನು. ಹೌದು. ಏನು ಕೇಳಿದ್ನಿ, ನೀವು ರೈತರಿಗೆ ಎಷ್ಟು ಸಾಲ ಕೊಟ್ಟಿರಿ, ವಾಣಿಜ್ಯೋದ್ಯಮ ಉದ್ದೇಶಗಳಿಗಾಗಿ ಎಷ್ಟು ಸಾಲ ಕೊಟ್ಟಿರಿ, ಪ್ರೈವೇಟ್ ಖಾಸಗಿ ವ್ಯಕ್ತಿಗಳಿಗೆ ಎಷ್ಟು ಸಾಲ ಕೊಟ್ಟಿರಿ, ಯಾವ್ಯಾವ ಎಟ್ಟೆಟ್ಟು ಕಟ್ಟಬಾಕಿದಾವೆ ತೋರಿಸ್ರಪ್ಪ. ರೈತರಿಗೆ ಕಟ್ಟಬಾಕಿ ಸಾಲ ಕಟ್ಟಬಾಕಿದ್ರೆ ಲಾಸ್ ಬರ್ತದೆ ನಿಮ್ಗೆ, ಒಪ್ಪನ್ನ ಅದನ್ನು ತೋರಿಸಿಲ್ಲ ಅದನ್ನು. ರೈತರಿಂದ ಬರ್ತಕ್ಕಂಥ ಬಾಕಿ ಇಷ್ಟು ಸಾಲ ಇಷ್ಟು ಕೋಟಿ ಐತಪ್ಪ, ಅದರಿಂದ ನಮ್ಮ ಲಾಸ್ ಹಾಕೋದು ತೋರಿಸ್ರಿ. ಅಲ್ರಿ, ಫ್ಯಾಕ್ಟ್ರಿಗಳಿಂದ ನೀವು ಕೊಟ್ಟಂಥ ಸಾಲ 300, 200, 300 ಕೋಟಿ ಗಂಟಲೆ ಸಾಲ ಬಾಕಿ. ಅವ್ರು ಒಂದು ಟೈಮ್ದಾಗ ಅಂದರು, ಇಲ್ಲ ನಮಗೆ DCC ಬ್ಯಾಂಕಿಗೆ 200 ಕೋಟಿ ಮೇಲೆ ಕೊಡಕ್ಕೆ ಬರೋದಿಲ್ಲ, ಅದ್ರೊಳಗೆ ಕೊಟ್ಟಿದ್ದೀವಿ ಅನ್ನೋ ಮಾತು ಮಾತಾಡಿದ್ರು ಅವರು. ಅಲ್ರಿ, ಅಷ್ಟೇ ಕೊಡಲಿ, ಅವ್ರಿಗೆ ಯಾಕೆ ನೀವು ಕೊಟ್ಟರೆ ನಿಮ್ಮ ಲಾಸ್ ಆಗಿ ತೋರ್ಸಾಕತ್ತಿಲ್ಲ ನೀವು. ಹೌದು. ಅವು ಕಟ್ಬಾಕಿ ಉಳ್ದವಲ್ಲ, 15 ವರ್ಷ ಗಂಟ್ಲೆ ಕಟ್ಬಾಕಿ ಉಳ್ದ, ಅವನೇ ಯಾಕೆ ತೋರಿಸ್ತಾಕತ್ತಿಲ್ಲ? ಅದರಿಂದ ನಿಮ್ಮ ಬ್ಯಾಂಕ್ ಲಾಸ್ ಆಗಿಲ್ಲ ಮತ್ತೆ ಈ ರೈತರು ಕೊಟ್ಟರೆ ಯಾಕೆ ಲಾಸ್ ಆಕತಿ? ಕೇಳುವಂಥ ಪ್ರಶ್ನೆ. ಹೌದು, ಪ್ರತಿಯೊಬ್ಬರು ರೈತರ ಈ ಪ್ರಶ್ನೆಯನ್ನು ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರನ್ನ ಗಟ್ಟಿಯಾಗಿ ಕೇಳಬೇಕಿದ್ರು. ರೈತರಿಗೆ ಸಾಲ ಕೊಟ್ಟರೆ ಯಾಕೆ ಲಾಸ್ ಆಕತಿಪ್ಪ? ಇವತ್ತೇನೋ ಹೇಳಿದ್ರು ಅವ್ರು, ಕ್ಷಮಾ ಕೇಳ್ತೀನಿ, ರೈತರ ಮನಸ್ಸಿನ ನೋವಾಗಿದ್ರು ಅಂತೇಳಿ ರಾಮದುರ್ಗದೊಳಗೆ ಎಲ್ಲೋ ನೋಡಿದ್ನೆ ಒಂದು ಇದ್ರೊಳಗೆ. ಆ ಕ್ಷಮಾ ಕೇಳುವಂಥ ಪ್ರಶ್ನೆನೇ ಇಲ್ಲಲ್ಲ. ಆ ಕ್ಷಮಾ ಕೇಳ್ತಾನೆ ಅನ್ನೋದೇನು ಅಂದ್ರೆ, ಒಂದು ನಮ್ಮ ರೈತರ ಬೇಡಿಕೆ ಹಂಗೆ 1 ಲಕ್ಷ ರೂಪಾಯಿ ಕೊಡ್ಬೇಕಾಯ್ತು, ಕೊಟ್ಟು ಬಿಡ್ರಿ. ಒಂದು ಎಕರೆ ಕಬ್ಬಿಗೆ 1 ಲಕ್ಷ ರೂಪಾಯಿ ಕೊಡ್ಬೇಕಂತ ನಮ್ಮ ಬೇಡಿಕೆ ಐತಿ, ಅದನ್ನು ಕೊಡ್ರಿ. ಇಲ್ಲ ಅವ್ರು ಹೇಳೋದು ನಮ್ಗೆ 40,000 ಅಷ್ಟೇ ಕೊಡುವಂಥ. ಅದನ್ನ ನಾ ಏನು ಹೇಳಕತ್ತೇನೆ ರೀ, ಇಲ್ಲಿ SLTC ಸ್ಟೇಟ್ ಲೆವೆಲ್ ಟೆಕ್ನಿಕಲ್ ಕಮಿಟಿ ಮೀಟಿಂಗ್ನೊಳಗೆ ನಮ್ಮ ಬೆಳಗಾವಿ ಜಿಲ್ಲೆಗೆ 81,900 ರೂಪಾಯಿ ಕೊಡ್ಬೇಕಂತೈತಿ ಕಬ್ಬಿಗೆ. 1 ಎಕರೆಗೆ 40,000 ಎಲ್ಲೈತಿ? ಟೆಕ್ನಿಕಲ್ ಕಮಿಟಿ ಅಂದ್ರೆ ನೀವು ಅಪೆಕ್ಸ್ ಬ್ಯಾಂಕ್ ಟೆಕ್ನಿಕಲ್ ಕಮಿಟಿ ಫಾಲೋ ಮಾಡ್ತಿರೋ, ಅಥವಾ ನಿಮ್ಮದಾದಂಥ ಒಂದು ಹೊಸದು ಏನಾರೇ ನೀವು ಟೆಕ್ನಿಕಲ್ ಕಮಿಟಿ ಫಾರ್ಮೇಷನ್ ಮಾಡಿ ಅದ್ರ ರಿಪೋರ್ಟ್ ತೊಗೊಳಕತ್ತೀರೋ? ಅದು ಕ್ಲಿಯರ್ ಇಲ್ಲ ಅಲ್ರಿ. ಮುಂದೆ ಇದರಿಂದ ಯಾವ ರೀತಿ ರೈತರಿಗೆ ಲಾಸ್ ಆಕತ್ತೆ ಅನ್ನೋದನ್ನು ಸ್ವಲ್ಪ ಹೇಳ್ತೀನಿ ನಾನು ನಿಮಗೆ. ಈಗ 1 ಎಕರೆ ಕಬ್ಬಿಗೆ ಇವ್ರು 40,000 ಕೊಡ್ತಾರೆ, 0% ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ರೈತ ಸಾಲ, ಶೂನ್ಯ ಬಡ್ಡಿ ಸಾಲ. ಇನ್ನು ಎಷ್ಟು ಕೊಡ್ಬೇಕಂತೈತಿ? 81,000 ಕೊಡ್ಬೇಕಂತೈತಿ. ಈ 81,000 ಬದಲಾಗಿ ಇವ್ರು 40,000 ಕೊಡ್ತಾರಂದ್ರೆ 41,000 ರೂಪಾಯಿ ರೈತಗೆ ಶೂನ್ಯ ಬಡ್ಡಿ ದರ ಸಾಲ ವಂಚನೆ ಆದವ ರೈತ. 41,000 ವಂಚನೆ ಆದ. ಒಬ್ಬ ರೈತ ಸುಮಾರು 10 ಎಕರೆ ಸಾಲ ಜಮೀನು ಹೊಂದಿದ್ರೆ ಅವ 4 ಲಕ್ಷ ರೂಪಾಯಿ ವಂಚನೆ ಆತಿಲ್ಲಿ. ಹೌದು. ಅಲ್ಲ, ಅಷ್ಟ ದುಡ್ಡನ್ನ ಅವಲ್ಲಿ ಬೆಳಿಗ್ಗೆ ಉಪಯೋಗ ಮಾಡ್ತಿರ್ತಾನೆ. ಇಲ್ಲ, ಹೊರಗಿನ ಸಾಲ ತರಬೇಕಾಗ್ತದ. ಈಗ ಇವ್ರು ಕೊಡೋದಕ್ಕ ಹೊರಗಿನ ಸಾಲ ತರಬೇಕ, 2, 3 ಹೆಂಗೆ ಹೇಳ್ತಾರೆ? ಏನು ಅವ್ರು ಮಾತಾಡ್ದಂಗ್ರಿ 5% ಆ್ಯಕ್ಚುಲಿ ಹೇಳ್ತೀನಿ ಜ್ಯೋತವ್ರವ್ರ, ರೈತರು ಹೆಂಡ್ರಕ್ಕೆ ಒಳಗೆ ಗುಳದಾಳ ಸಹಿತ ಉಳಿಬಾರ್ದು. ಹೌದು, ಒಕ್ಕತ್ತಾನೆ ಇದಕ್ಕೆ ಅಷ್ಟೆಲ್ಲ ಖರ್ಚು ಮಾಡಿ ಪಾಪ ಬೆಳಿತಾನೆ. ಬೆಳೆದ ಬೆಳಿಗ್ಗೆ ಸರಿಯಾಗಿ ಯೋಗ್ಯ ಬೆಲೆ ಇಲ್ಲ, ಪ್ರಕೃತಿ ವಿಕೋಪಕ್ಕೆ ಹಾಳಾಗಿ ಹೋಗ್ತಾವು, ಏನೂ ಮಾಡೋಕ್ಕಾಗೋದಿಲ್ಲ. ಅದ ನೀವು DCC ಬ್ಯಾಂಕಿನವ್ರ ನಿಮ್ಮ ನಾರ್ಮ್ಸ್ ಪ್ರಕಾರ ನಾರ್ಮ್ಸ್ ಮೀಟ್ರ್ ಕೊಡಬೇಡ್ರಿ. ನೀವು ನಿಮಗೇನೈತೆ ನಿಯಮಾವಳಿಗಳದಾವು, ಅಪೆಕ್ಸ್ ಬ್ಯಾಂಕ್ ನಿಯಮಾವಳಿಗಳನ್ನು ಹಾಕಿ ಕೊಟ್ಟಾರ, ಅದ್ರ ಪ್ರಕಾರ ನೀವು ಕೊಟ್ರೆ ಒಬ್ಬೊಬ್ಬ ರೈತಗೆ 1 ಎಕರೆ ಇದ್ದಂಥ ರೈತಗೆ 41,000 ರೂಪಾಯಿ ಬಡ್ಡಿ ರೈತ ಸಾಲ ಸಿಗ್ತೈತಿ. ಹೌದು. ಮತ್ತೆ 81,000 ಸಾಲ ಮಾಡ್ಕೊತಾನವ. ಈಗ ಅದನ್ನು ಬಿಟ್ಟುಕೊಟ್ಟ ನೀವು ಮಾಡಾಕತ್ತದ್ದು ಏನು? ರೈತರು ಯಾವ ರೀತಿ ವಂಚನೆ ಮಾಡಾಕತ್ತೀರಿ ನೀವು? ಅಲ್ರಿ, ಇವತ್ತು ಅಗದಿ ಜಗಜ್ಜಾಹಿರಾಗಿ ಹೋತು ಅವನು ಜಯಸಿಂಗ್ ಶೆಟ್ಟಿ ನಾವು. ಹೌದು. 4 ಎಕರೆ ಜಮೀನು ಮೇಲೆ ಅವ್ನು ಸಾಲ ಕೊಡ್ತೀರಿ, ಅದು ಜಮೀನು ಅವಂದು ಅಲ್ಲ. ಇವತ್ತಿನ ರಿಪೋರ್ಟ್ಗಳು ನೋಡಿದ್ರೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಅದಾವು, ಆ ಜಮೀನು ಅವಂದು ಅಲ್ಲ, ಜಮೀನು. ಅವು ತಗೊಂಡು ಅದ್ರ ಮೇಲೆ ನೀವು 120 ಕೋಟಿ ರೂಪಾಯಿ ಸಾಲ ಕೊಡ್ತೀರಂದ್ರೆ ಈ ರೈತ ಅವನವನ ಪಿತ್ರಾಜ ಆಸ್ತಿ ಅದ, ತಲಾಂತರದಿಂದ ಬಂದಂಥ ಆಸ್ತಿ, ಅದ್ರ ಉತ್ತಾರ ಕೊಡ್ತಾನೆ, ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತಾನೆ, ಅವ್ನು 40,000 ಕೊಡ್ತೀರಿ? ಇದೆಲ್ಲಿ ನ್ಯಾಯ ಇದೆ?
ನಿಮ್ಮ ಡಿ ಸಿ ಸಿ ಬ್ಯಾಂಕ್ ಉದ್ದೇಶ ಏನು? ಜೊಲ್ಲೆ ಅವರೇ, ನೀವು ಎದಕ್ಕೆ ಬಂದಿರಿ ಅಲ್ಲಿ? ಇಲ್ಲ, ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಈಗ 6,000 ಕೋಟಿ ಅದ, ನಾವು 10,000 ಕೋಟಿ ರೂಪಾಯಿ ಮಾಡ್ತೀವಿ ಅಂತ ಬಂದಾರ. ಅವರು ಇರ್ಸಿದ್ವಲ್ಲ, ನಾವು ಕತ್ತೆಯವ್ರು ಇರ್ಸಿದ್ಮೇಲೆ ಬಂದಾರ ಅಂತ ಅನಿಸ್ತದ ಅವ್ರು ಮಾತಾಡೋದು ನೋಡಿ. ಅಲ್ಲ 6,000 ಕೋಟಿ ಎಲ್ಲೈತ್ರಿ? ಬರೀ ಪೇಪರ್ದಾಗ ತೋರಿಸ್ರಿ ಅದನ್ನು ಬಿಚ್ಚೆ. ಈಗ ನನ್ನ ಹತ್ರ ಇನ್ನೊಂದು ಡಾಕ್ಯುಮೆಂಟ್ ಐತಿ, ಒಂದು 100 ಕೋಟಿ ರೂಪಾಯಿ ಬೀರೇಶ್ವರ ಬ್ಯಾಂಕಿಂದ ಟ್ರಾನ್ಸ್ಫರ್ ಆಗೈತಿ. ಅದಕ್ಕೆ ಯಾವ ಹೆಡ್ ಆಫ್ ಅಕೌಂಟ್ ಅನ್ನೋದು ಗೊತ್ತಾಗೋತ್ತ. ಅಲ್ಲಿ ಜನರಲ್ ಮ್ಯಾನೇಜರ್ ಹೆಂಗೆ ಟ್ರಾನ್ಸ್ಫರ್ ಮಾಡಿದ ಗುರು ನಾವು 100 crores ಡಾಕ್ಯುಮೆಂಟ್ ಐತಿ ಇಲ್ಲಿ, ನಂತರ ಐತಿ. 100 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡ್ಯಾವ ನಾವು ಡಿಫ್ರೆಂಟ್ ಅಕೌಂಟ್ಗಳಿಗೆ. ಹೆಂಗೆ ಮಾಡಿದವ? ಡಿ ಸಿ ಸಿ ಬ್ಯಾಂಕಿಗೆ ಮಾಡ್ಯಾನ, ಏನು ಗೊತ್ತಿಲ್ಲ, ಅದನ್ನ ತೆಗಿತೀವ್ರಿ. ಈಗ ಹೆಂಗೆ ಮಾಡಿದವ ಗುರುವಣ್ಣವ ಅಲ್ಲಿ ವರ್ಕ್ ಏನಂತ ಮಾಡಾಕತ್ತಾನವ? ಇನ್ ದ ಇಂಟ್ರೆಸ್ಟ್ ಆಫ್ ಬ್ಯಾಂಕ, ಶೇರ್ ಹೋಲ್ಡರ್ಸ ಅಥವಾ ಡಿಪಾಸಿಟರ್ಸ್ ಅಂತ ಮಾಡಾಕತ್ತಾನೋ, ಏನು ಕಮಿಟಿ ಇನ್ ಫೇವರ್ ಆಫ್ ಕಮಿಟಿ ಮಾಡಾಕತ್ತಾನವ? ಇದು ತಿಳಿಯುವತ್ತಲ್ಲ ಇಲ್ಲಿ. ಈಗ ಜೊಲ್ಲೆ ಅವರು ಮಾನ್ಯ ಒಂದು ಇದನ್ನು ಮಾಡಿದ್ರು, ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ರಮೇಶ್ ಕತ್ತಿ ಅವ್ರ ಕೈಯಾಗಿಂದ ತಗೊಂಡ್ರು. ನಾವೆಲ್ಲ ಭಾಳ ಖುಷಿ ಪಟ್ಟಿವಿ ರೈತರು, ಯಾಕಂದ್ರೆ ಚಲೋ ಮಂದಿ ಕೈ ಸಿಕ್ತಪ್ಪ ಅಂತ. ಬರೀ ಒಂದು 6-7 ತಿಂಗಳದೊಳಗೆ ಬಿಟ್ಕೊಟ್ಟು ಹೋಗಿಬಿಟ್ರು ಅದು. ಹೌದು. ಇವತ್ತು ಅಲ್ಲಿ ಇವನ್ನ ನಂಬಿಕೊಂಡು, ಜೊಲ್ಲೆ ಅವರು ನಂಬಿಕೊಂಡು ಏನು ಕಬ್ಬು ಕೊಟ್ಟಾರಲ್ಲ ರೈತರು, ಅವ್ರ ಗತಿ ಏನು? ಈಗ ಅವ್ರು ಏನಂತಾರೋ, ಕತ್ತಿ ಅವರ ಜೊಲ್ಲೆ ಅವ್ರ ಅದಾರ ಅಂತೇಳಿ ನೀವು ಕಬ್ಬು ಕೊಟ್ಟಿರಿ, ಅವ್ರ ಕಡೆ ಸೂರತ್ತಾರ ಸರ್. ಇವೇನಂತಾನು, ಅವ್ರು ಯಾರೋ ಕಮಿಟಿ ಅವ್ರು ನನ್ನ ಜೋಡಿ ಸರಿಯಾಗಿ ಬಿಹೇವ್ ಮಾಡ್ಕೊಂಡಿಲ್ಲ, ಸಹಕಾರ ಕೊಟ್ಟಿಲ್ಲ, ನಾ ಕೊಡೋದಿಲ್ಲ ತಾನ. ಮುಂದೆ ಅವ್ರ ಗತಿ ಏನು? ಮತ್ತೆ ಅಲ್ಲಿ ದುಡಿಯಾಕಿದಂಥ ಕಾರ್ಮಿಕರ ಗತಿ ಏನು? ಪೇಮೆಂಟ್ ಉಳಿದೆಲ್ಲ ಹೆಂಗೆ ಮತ್ತು ನಡೆದದ್ದು ಏನಿದೆ ಅಂದ್ರೆ, ಇವ್ರು ಲಾಭ ಆದ್ರೆ ಅಷ್ಟ ನೋಡೋರು, ನುಕ್ಸಾನ ಆಕೈತೆ ಅಂದ್ರೆ ಅದ್ರ ಸನಿಯಕ್ಕೆ ಹೋಗೋರಲ್ಲ. ಮತ್ತು ಅದ್ರಲ್ಲಿ ನುಕ್ಸಾನ ಆಕೈತೆ ಅನ್ನೋದು ಗೊತ್ತಿದ್ರು ಮತ್ತೆ ಅಲ್ಲಿ ಯಾಕೆ ಹೋಗಿರಿ ನೀವು? ಚೇರ್ಮನ್ ಯಾಕೆ ಅಧ್ಯಕ್ಷರಾಗಿ ಯಾಕೆ ಹೋದ್ರಿ? ಹೌದು. ಈಗ ಡಿಪಾಸಿಟ್ ಕಡಿಮೆ ಆಗಾಕತ್ತೈತೆ ಅಂತ ಹೇಳಿದ್ರು, ಇವರು ಡಿಪಾಸಿಟ್ ಇನ್ಕ್ರೀಸ್ ಮಾಡಿದೀವಿ ಅಂತ ಹೇಳ್ತಾರೆ. ತೋರಿಸ್ರಿ ಎಲ್ಲೈತಿ ಲೆಕ್ಕ, ಅಡಪತ್ರಿಗೆ ಬಿಡುಗಡೆ ಮಾಡ್ರಿ. ಈಗ ಬಂದಾಗಿಂದ ಎಷ್ಟಾಗಿದೆ? ಎಷ್ಟು ಡಿಪಾಸಿಟ್ ಹೆಚ್ಚು ಮಾಡಿದ್ರಿ? ಬರೀ ಕೂತು ಮೈಕ್ ಮುಂದೆ ಪ್ರೆಸ್ ಮೀಟ್ನಾಗ ಹೇಳೋದು ಬೇಡ. 500 ಕೋಟಿ ಹೆಚ್ಚಾಗಿದೆ, ತೋರಿಸ್ರಿ ಎಲ್ಲೈತಿ. ನಮಗೆ ಬರುವಂಥ ಅಧಿಕೃತ ಮಾಹಿತಿಗಳ ಪ್ರಕಾರ ಇನ್ನೂ 300 ಕೋಟಿ ರೂಪಾಯಿ ಡೆಫಿಸಿಟ್ ಐತೆ ಅಲ್ಲಿ, ಕಡಿಮೆ ಕೊತ್ಕೊಂತತಿ. ಇನ್ನು ನೀವು ಬೀರೇಶ್ವರ ಬ್ಯಾಂಕಿನಿಂದ ಭಾಳ ಅಷ್ಟು ಅಲ್ಲಿ ತಂದಿಟ್ರೆ ಮಾಡ್ರಿ, ನಮಗೆ ಗೊತ್ತಾಗೋದು. ಅದು ಐತೆ ಥೇನ್ರಲ್ಲ ನಿಮ್ಮ. ಹೌದು. ನಂತರ ಐತೆ ಒಂದು 100 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗೈತಿ ಬೀರೇಶ್ವರ ಬ್ಯಾಂಕಿನಿಂದ. ಅದನ್ನು ನಾನು ಲೆಟ್ರ್ ಬರೆಯಾಕತ್ತಾನೆ ಗುರೋಗ, ನೀ ಏನಂತ ಅಲ್ಲಿ ವರ್ಕ್ ಮಾಡಾಕತ್ತೀಪ ಆ್ಯಸ್ ಎ ಜನರಲ್ ಮ್ಯಾನೇಜರ್? ನೀಯೇ ರೈತರ ಹಿತಾಸಕ್ತಿ ಕಾಪಾಡಕತ್ತೀಯೋ, ಅಥವಾ ಷೇರ್ದಾರ ಹಿತಾಸಕ್ತಿ ಕಾಪಾಡಕತ್ತೀಯೋ, ಅಥವಾ ಡಿಪಾಸಿಟರ್ ಹಿತಾಸಕ್ತಿ ಕಾಪಾಡಕತ್ತೀಯೋ, ಅಥವಾ ಬ್ಯಾಂಕಿನ ಹಿತಾಸಕ್ತಿ ಕಾಪಾಡಕತ್ತೀಯೋ? ಯಾವ ಬೇಸ್ ಮೇಲೆ ನೀ ಅದನ್ನು ಕೊಟ್ಟು ಅದಕ್ಕೇನ ಟರಾವ್ ಹೋಯ್ತೀವೋ ಹೆಂಗೆ? ಅದೇನು ಯಾರ ಮನೆ ಆಸ್ತಿ ಅಲ್ಲ, ಅದ ಹೌದು, ಪಬ್ಲಿಕ್ ಆಸ್ತಿ ಅದ. ನಾವು ಡಿಪಾಸಿಟ್ ಇಟ್ಟವ್ರ, ಅವ್ರ ನಾನು ಒಬ್ಬ ಷೇರ್ದಾರ ಅಲ್ಲಿ. ಹೌದು. ನಮ್ಮ ಬ್ರದರ್ ಶೇರ್ ಐತೆ ಅವ್ದ 10,000 ಬೀರೇಶ್ವರ ಬ್ಯಾಂಕ್ 10,000 ರೂಪಾಯಿ ಶೇರ್ ಐತಿ. ನಾಳೆ ಆ ದುಡ್ಡಿಗೆ ಹೊಣೆ ಯಾರು? ಹೌದು. ಈಗ ಹಿಂದೆಲ್ಲ ನಾವು ನೋಡಿದೀವಿ, ಸಾಧುನವ್ರು ಕಟ್ಟಿದಂಥ ರಾಣಿ ಚೆನ್ನಮ್ಮ ಹಾಳಾಗೋತು. ಹೌದು. ಇವು ನಮ್ಮ ಕುರುಬ ಸಮುದಾಯದ ಕುರುಬ ಸಮುದಾಯ. ಹೌದು ಹೌದು. ಏನ್ರಿ ಅದು ಬ್ಯಾಂಕು ಸಂಗೊಳ್ರಾಯನ ಹೆಸರು ಮೇಲೆ, ಸಂಗೊಳ್ರಾಯನ ಹೆಸರು ಮೇಲೆ. ಹೌದು. ಅದು ಹಾಳಾಗೋತು. ಎಷ್ಟು ಇಲ್ಲೇ ನಮ್ಮ ದೂರ ಕಣ್ಣು ಮುಂದೆ ಐತಿ ಮಹಾಲಕ್ಷ್ಮಿ ನಮ್ಮ ಊರಾಗನ ಐತಿ. ಹೌದು. ಇಲ್ಲಿ ಯಾವ್ಯಾವ ಬ್ಯಾಂಕ್ಗಳು ಹೋಗ್ಯಾವ? ಹೌದು. ಆರೋಡ್ ಬ್ಯಾಂಕ್ ಅಂತೇಳಿ ಮತ್ತೆ ಅಲ್ಲಿ ಎಲ್ಲ ಡಿಪಾಸಿಟ್ ಇಟ್ಟವ್ರ ಗತಿ ಏನಾಗೈತಿ? ಮತ್ತೆ ನಿಂತು ಹೊಯ್ಕೊಬಿಡ್ಕೊಂಡು ಮತ್ತೆ ನೀವೇನ್ ಮಾಡ? ಅದೇ ಗದ್ದೊಳಗೆ ಒಬ್ಬ ವ್ಯಕ್ತಿ ಪಾಪ ಚುರುಮರಿ ಬಾರಿ ಬದುಕು ಮಾಡವ ಸೂಸೈಡ್ ಮಾಡ್ಕೊಂಡ್ಬಿಟ್ಟ. ಅದ ಗೊತ್ತದ ನನಗದ. ಅಂತ ನೀವು ಏನು ಮಾಡಾಕತ್ತೀರಿ? ಇವತ್ತು ಅಗದಿ ಹೆಮ್ಮೆ ಅಂತ ಹೇಳ್ತಾರೆ, 5,000 ಕೋಟಿ ರೂಪಾಯಿ ನಮ್ಮ ದಾಟೈತಿ ನಮ್ಮ ಡಿಪಾಸಿಟ್ ಅಂತ. ಇಲ್ಲೇನು ಇನ್ನು ಯಾವ ರೀತಿಯೊಳಗೆ ಇದು ಫಲಪ್ರದ ಆಗಾಕತ್ತೈತೆ? 5,000 ಕೋಟಿ ದಾಟೈತಿ. ಅದನ್ನು ನೀವು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ಳೋದಿಲ್ಲ. 500 ಕೋಟಿ ಅಂದ್ರೂ 5,000 ಕೋಟಿ. ಯಾರು? ಜೊಲ್ಲೆ ಅವರು ಬೀರೇಶ್ವರ ಬ್ಯಾಂಕ್. 5,000 ಕೋಟಿ ರೂಪಾಯಿ ದಾಟೈತಿ ಅಂತ ಹೇಳಿದ್ರೆ. ಹೌದು, ಬೀರೇಶ್ವರ ಬ್ಯಾಂಕ್ ಬಗ್ಗೆ 5,000 ಕೋಟಿ ದಾಟೈತಿ ಅಂತ ಹೇಳ್ತಾರೆ. ನೀವು ಇನ್ನೂ 10,000 ಕೋಟಿ ಮಾಡ್ತೀವಿ ಅಂತೀರಿ. ಮಾಡ್ರಿ, ಏನು ತಪ್ಪೇನಿಲ್ಲ. ಯಾಕಂದ್ರೆ ನಿಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಾರ, ಆದರೆ ಆ ವಿಶ್ವಾಸ ಉಳಿಬೇಕಲ್ಲ. ಹೌದು.
ಈ ರೀತಿ ನೀವು ಈಗ ಪೋಲ್ ಮಾಡಕತ್ತೀರಿ ಅಂದ್ರೆ ಮುಂದೆ ಅದೇನದು ಹೆಂಗೆ ನೀವು ಪೋಲ್ ಮಾಡಕತ್ತೀರಿ. ಹೌದು, ಪೋಲ ಇದು ಪೋಲ ಇದು ನನಗನ್ನಿಸ್ತೈತಿ ಇದು. ಮತ್ತು ಅದ್ರೊಳಗೆ ನಿಮ್ಮನ್ನು ಕೇಳೋರು ಯಾರು ಇಲ್ಲ ಏನೋ ಅನ್ನೋ ಹಂಗೈತಿ. ಯಾಕಂದ್ರೆ ಏನಾರು ಕೇಳಿದ್ರೆ ನಮ್ಮ ಸೊಸೈಟಿ ರಿಸರ್ವ್ ಬ್ಯಾಂಕ್ ಅಂಡ್ರು ಇಲ್ಲ ಅಂತ ಹೇಳ್ತೀರಿ ನೀವು. ಇದರ ಬದಲಾಗಿ ಬೇರೇಶ್ವರ ಬದಲಾಗಿ ಇಟ್ ಈಸ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ರಿಸರ್ವ್ ಬ್ಯಾಂಕ್. ಅದನ್ನು ಬ್ಯಾಂಕನ್ನು ಪರಿವರ್ತನೆ ಮಾಡಿಲ್ಲ. ಇನ್ನೂ 5,000 ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿ ಸುಮಾರು 8 ಕೋಟಿ ತನಕ 8,000 ಕೋಟಿ ತನಕ ನೀವು ಟ್ರಾನ್ಸಾಕ್ಷನ್ ಮಾಡಕತ್ತಿದ್ರು ಸಹಿತ ಅದನ್ನು ಬ್ಯಾಂಕನ್ನು ಪುನಃ ಕನ್ವರ್ಟ್ ಮಾಡಿಲ್ಲ. ಯಾಕೆ? ಮೂಲ ಏನು ಉದ್ದೇಶ ನಿಮ್ಮದು? ಹೌದು, ಇಲ್ಲಿ DCC ಬ್ಯಾಂಕಿಗೆ ಬಂದು ನುಕ್ಸಾನ್ ಹಾಕತ್ತೀರಿ, ನಿಮ್ದು ಹೆಂಗೆ ಲಾಭ ಆಗತ್ತೈತಿ? ನೀವು ಲಾಭ ತೋರಿಸ್ತೀರಿ, ಹೆಂಗೆ ಆಗಾಗತ್ತೈತಿ ಲಾಭ? ನೀವು ರೈತರಿಗೆ ಸಾಲ ಕೊಟ್ಟಿಲ್ಲ, ಇಲ್ಲ ಅಂತ ಅರ್ಥ ಆಗ್ತದೆ. ರೈತರು ಕೊಟ್ಟ ಲಾಸ್ ಆಗ್ತದೆ, ಕೊಟ್ಟಿಲ್ಲ ನೀವು. ರೈತರು ಕೊಟ್ಟರೆ ಸಾಲ ಇದಾಗ್ತದೆ. ಇದನ್ನ ಈ DCC ಬ್ಯಾಂಕಿನಿಂದ ಕೊಟ್ರೆ ಸಾಲ ಬ್ಯಾಂಕ್ ನುಕ್ಸಾನ್ ಆಕತಿ, ಸಾಲ ಇವು ಆಗಿ ಹೋಗ್ತಾವು. ಮತ್ತು ನಿಮ್ಮಲ್ಲಿ ಅದು ಕೊಟ್ರೆ ಹೆಂಗೆ ಆಗ್ತದಿಲ್ಲ? ಯಾಕೆ ಆಗೋದಿಲ್ಲ ಅದು? ಅಂದ್ರೆ ನಿಮ್ಮ ನೀತಿ ಏನಂತ. ಅದಕ್ಕೆ ನಾ ಏನು ಹೇಳ್ತೇನೆಂದ್ರೆ, ನೀವೇನು ಈಗ DCC ಬ್ಯಾಂಕ್ ಯಾವಾಗಲೂ ಸರ ಇಟ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಅಪೆಕ್ಸ್ ಬ್ಯಾಂಕ್. ಅಪೆಕ್ಸ್ ಬ್ಯಾಂಕದ ನೀತಿ ನಿಯಮಾವಳಿಗಳ ಪ್ರಕಾರನ DCC ಬ್ಯಾಂಕ್ ನಡ್ಕೋಬೇಕು. ಅಪೆಕ್ಸ್ ಬ್ಯಾಂಕಿನವರು ಸ್ಟೇಟ್ ಲೆವೆಲ್ ಟೆಕ್ನಿಕಲ್ ಕಮಿಟಿ ಅಂತ ಒಂದು ಕಮಿಟಿ ಫಾರ್ಮೇಷನ್ ಮಾಡಿ ಅದರೊಳಗೆ ಕೆಲವೊಂದು ಠರಾವುಗಳನ್ನು ಪಾಸ್ ಮಾಡ್ಯಾರ. ದಿಸ್ ಈಸ್ ದ ರೆಸಲ್ಯೂಷನ್ ಪಾಸ್ಡ್ ಬೈ ದ ಸ್ಟೇಟ್ ಲೆವೆಲ್ ಕಮಿಟಿ, ಟೆಕ್ನಿಕಲ್ ಕಮಿಟಿ. ಈ ಠರಾವುಗಳ ಪ್ರಕಾರ ನೀವು ಕಂಪಲ್ಸರಿ ಕಡ್ಡಾಯವಾಗಿ ರೈತರಿಗೆ ಇದ್ರ ಪ್ರಕಾರ ಲೋನ್ ಕೊಡಬೇಕು. ಕೊಡಲಿಲ್ಲ ಅಂದರೆ ಒಂದು ವೇಳೆ ನಾವು PIL ಹಾಕಕ್ಕೆ ತಯಾರಾಗಿದ್ದೀವಿ. PIL ಹಾಕಿ ನಾವು ಹೈಕೋರ್ಟ್. ಆದ್ಮೇಲೆ ಇಲ್ಲಿವರೆಗೆ ಕೇಳ್ತಾ ಇದ್ದೀರಿ ನೀವು, ನಮ್ಮ ಗುಂಡಣ್ಣ ಕಮಿಟಿ ವಕೀಲರು ಅಪೆಕ್ಸ್ ಬ್ಯಾಂಕ್ದಿಂದ ಏನೇನು ಡೈರೆಕ್ಷನ್ಸ್ ಇದ್ದಾವ ಮತ್ತೇನಿದ್ದಾವ ಅಂತ ಮಾತಾಡ್ತಾ ಇದ್ದಾರೆ. ಇದು ನೀನು ಮುಂದುವರ್ಸೋಣ ಮುಂದಿನ ಭಾಗದಲ್ಲೇ. ಈಗ ಇಲ್ಲಿವರೆಗೆ ಆದಂತಹ ಒಂದು ಚರ್ಚೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಜೊತೆಗೆ ಇನ್ನೂ ಮುಂದಿನ ಭಾಗದಲ್ಲಿ ನೀವು ಶಾಮೀಲಾಗಿರಿ, ಕೂಡಿರಿ, ಏನು ಇನ್ನೂ ಡಿಸ್ಕಷನ್ ಮಾಡೋಣ ರೈತರ ಸಲುವಾಗಿ ಮತ್ತು ರೈತರ ಸಾಲ ಅದೇ ಕಾಲಕ್ಕೆ ಮರುಪಾವತಿ ಎರಡರ ಕುರಿತ ಒಂದಿಷ್ಟು ಮಾತಾಡೋಣ ಅಂತ ಹೇಳ್ತಾ ಇದು 1ನೇ ಭಾಗ ಮುಗಿತಾ ಇದೆ. ವಂದನೆಗಳು.